ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಮಹಾರಾಷ್ಟ್ರದ ಕಡೆ ಒಂದು ಭಕ್ಷ್ಯ ಇದೆ, ಮಿಸಳ ಭಾಜಿ ಅಂತ ಅದ್ರ ಹೆಸರು. ಮಿಸಳ ಭಾಜಿ ಅಂದರೆ ಏನು? ಅದರಲ್ಲಿ ಅವಲಕ್ಕಿ ಇರುತ್ತೆ, ಖಾರದಾಣಿ ಸೇವು ಇರುತ್ತೆ, ಅದ್ರ ಮೇಲೆ ಸಾಂಬಾರು ಹಾಕಿರ್ತಾರೆ, ಒಂದಿಷ್ಟು ಪಲ್ಯ ಹಾಕಿರ್ತಾರೆ, ಅದ್ರ ಮೇಲೆ ಈರುಳ್ಳಿ ಹಾಕಿರ್ತಾರೆ, ಎಲ್ಲ ಹಾಕಿ ಮಿಸಳ ಅಂದರೆ ಎಲ್ಲ ಮಿಕ್ಸ್ ಮಾಡೋದು, ಮಾಡಿ ಒಂದು ಭಾಜಿ ಅಂದರೆ ಅದೊಂದು ಬೆಳಗಿನ ಬ್ರೇಕ್ಫಾಸ್ಟ್ ಅದು. ಹಾಗೆ ಅದು ನಮ್ಮ ಬದುಕಿಗೆ ಭಾಳ ಹತ್ತಿರವಾಗಿದೆ. ನಮ್ಮ ಜೀವನ ನೋಡಿ, ನಾವು ಆಫೀಸ್ಗೆ ಹೋಗ್ತೇವೆ, ಹೋದ ತಕ್ಷಣ ಮನೆಗೆ ಫೋನ್ ಮಾಡ್ತೇವೆ. ಆಮೇಲೆ ಆ ಗ್ಯಾಸ್ ಸಿಲಿಂಡ್ರ್ ಬಂತಾ? ಬಂದಿಲ್ವಾ? ಬಂದರೆ ಅಲ್ಲೇ ಇಟ್ಟಿದ್ದೀನಿ ನೋಡು, ಟೇಬಲ್ ಮೇಲೆ ದುಡ್ಡು ಇಟ್ಟಿದ್ದೀನಿ, ಸಿಲಿಂಡ್ರ್ ಬಂದ ತಕ್ಷಣ ತಗೋ. ಇನ್ನು 5 ನಿಮಿಷ ಬಿಡ್ತೇವೆ, ಟಕ್ ಮತ್ತೆ ಮೇಲೆ ಫೋನ್ ಮಾಡ್ತೇವೆ. ಸ್ಕೂಲಿಂದ ಬಂದ ಮಗ, ಆಟೋ ಬಂತಾ? ಆಯಿತು. ಇಲ್ಲಿ ಆಫೀಸಲ್ಲಿ ಕೆಲಸ ಇದೆ, ಮನೆಯಲ್ಲಿ ನಮ್ಮ ಲಕ್ಷ್ಯ ಇದೆ. ಆಯಿತು, ನಾವು ಆಫೀಸ್ನಲ್ಲಿ ಮನೆ ಕೆಲಸ ಮಾಡ್ಕೊಂಡ್ವಿ, ಮನೆಗೆ ಹೋದ್ಮೇಲೆ ಏನು ಮಾಡ್ತೀವಿ ಅದನ್ನು ನೋಡಿಬಿಡಿ. ಮನೆಗೆ ಹೋಗ್ತೀವಿ, ಮನೆಗೆ ಹೋದ ತಕ್ಷಣ ಬ್ರೀಫ್ ಕೇಸನ್ನು ಬಿಸಾಕ್ತೀವಿ, ಬಿಸಾಕಿದ ತಕ್ಷಣ ಹೋಗಿ ಹೆಂಡ್ತಿ ಕಾಫಿ ತರ್ತಾಳೆ, ತಂದ ತಕ್ಷಣ ಏರಮ್ಮ ನೀನು ಕಾಫಿದಿದ್ದೇ ಇದೆ, ಆಫೀಸಲ್ಲಿ ಫೈಲೆಲ್ಲ ಹಾಗೆ ಇದೆ, ಅದು ಫಿನಿಷ್ ಮಾಡ್ಬೇಕು, ನಾನು ಅದಾದಮೇಲೆ ಕಾಫಿ ಕುಡಿತೇನೆ. ಯಾವಾಗ ನೀವು ಮಕ್ಕಳ ಜೊತೆ ನಲಿಬೇಕಾಗಿತ್ತೋ, ಸಂತೋಷ ಪಡಬೇಕಾಗಿತ್ತೋ ಆವಾಗ ಆಫೀಸ್ ಫೈಲ್ ನೋಡ್ತೀರಿ. ಯಾವಾಗ ಆಫೀಸಲ್ಲಿ ಕೆಲಸ ಮಾಡಬೇಕಾಗಿತ್ತೋ ಆವಾಗ ಮನೆ ಗ್ಯಾಸ್ ಸಿಲಿಂಡರ್ ಬಂತ, ಮಗ ಆಟೋದಲ್ಲಿ ಬಂದ, ಆಟೋ ಸರಿಯಾಗಿ ಬಂತ ನೋಡ್ತೀರಿ. ನಮ್ಮ ಜೀವನ ಯಾವ ಕ್ಷೇತ್ರದಲ್ಲಿ ಯಾವಾಗ ಏನನ್ನು ಮಾಡಬೇಕು ಅನ್ನೋದನ್ನು ಬಿಟ್ಟು ಯಾವ ಜಾಗದಲ್ಲಿ ಏನನ್ನು ಮಾಡಬಾರ್ದು ಅದನ್ನೇ ಮಾಡಿಸ್ಕೊಂಡು ಹೋಗುವಂಥ ರೂಢಿಯನ್ನು ನಾವು ಬೆಳೆಸ್ಕೊಂಡ್ಬಿಟ್ಟಿದ್ದೀವಿ. ಮಿಸಳ ಭಾಜಿ ಅದೇ. ಎಲ್ಲಿ ಆಫೀಸ್ನಲ್ಲಿ ಮಾಡೋ ಕೆಲಸ ಮನೆಯಲ್ಲಿ ಮಾಡಬೇಕಾದ ಕೆಲಸ ಆಫೀಸಲ್ಲಿ ಮಾಡ್ತಾ ನಮ್ಮ ಜೀವನವನ್ನು ಅಪಸವ್ಯ ಮಾಡ್ಕೊಂಡು ಬಿಡ್ತೇವೆ ವಿನಃ ಶಿಸ್ತಿನ ಬದುಕನ್ನು ಮಾಡಿ ತನ್ನ ಮೂಲಕ ಶ್ರೀಮಂತರಾಗುವ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನೇ ಮಾಡಲ್ಲ. ಜೀವನದಲ್ಲಿ ನೆನ್ಪಿಟ್ಕೊಳ್ಳಿ, ಶಿಸ್ತಿಲ್ಲದೆ ಸಮೃದ್ಧಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆಫೀಸ್ನಲ್ಲಿ ಮಾಡಬೇಕಾದ ಕೆಲಸ ಆಫೀಸಲ್ಲಿ ಮಾಡಿ, ಅಂಗಡಿಯಲ್ಲಿ ಮಾಡಬೇಕಾದ ಕೆಲಸ ಅಂಗಡಿಯಲ್ಲಿ ಮಾಡಿ, ಮನೆಯಲ್ಲಿ ಮಾಡಬೇಕಾದ ಕೆಲಸ ಮನೆಯಲ್ಲಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಹೊಸ ವಿಚಾರದೊಂದಿಗೆ ನಿಮ್ಮ ಹತ್ರ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.